ನಾರಾಯಣ ನಾರಾಯಣ. ತಂದೆಯ ಅಣತಿಯಂತೆ ಎಲ್ಲಾ ಕಾರ್ಯವನ್ನು ಮಾಡಿದ್ದಾಯಿತು. ಇನ್ನು ದುಷ್ಟರ ದಮನ, ಶಿಷ್ಟರ ಉದ್ಧಾರಕ್ಕಾಗಿ ಘೋರ ಯುದ್ಧವನ್ನೇ ಎದುರು ನೋಡುವೆನು. ನಾರಾಯಣ ನಾರಾಯಣ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ. ವಿಭವ ಬಹು ನಟನ ನಾರಾಯಣ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ. ನಾರಾಯಣ ನಾರಾಯಣ. ಪರಮಾತ್ಮ ನೀನೇ, ಪುರುಷಾತ್ಮ ನೀನೇ. ಪರಮಾತ್ಮ ನೀನೇ, ಪುರುಷಾತ್ಮ ನೀನೇ. ಅದ್ವೈತ ಭೋಗ ಅಮೃತಾತ್ಮ ನೀನೇ. ಅದ್ವೈತ ಭೋಗ ಅಮೃತಾತ್ಮ ನೀನೇ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ. ವಿಭವ ಬಹು ನಟನ ನಾರಾಯಣ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ. ನಾರಾಯಣ ನಾರಾಯಣ. ಆಚಾರ್ಯರೇ, ಸಾಗರದ ಅಲೆಗಳಂತೆ ಎಲ್ಲ ದಿಕ್ಕಿನಿಂದಲೂ ಮುನ್ನುಗ್ಗಿ ಬರುತ್ತಿರುವ ನಮ್ಮ ಸೈನ್ಯವನ್ನು ಕಂಡು ನಿಜವಾಗಿಯೂ ಆ ಇಂದ್ರನು ಎನ್ನನ್ನು ಎದುರಿಸುವನೇ? ಆಚಾರ್ಯರೇ, ಹೇಳಿ ಇಂದ್ರನು ಎನ್ನನ್ನೆದುರಿಪನೆ. ಮೋಸಗಾರನೆ, ಮಾಯಗಾರನೆ, ಸುಳ್ಳರನೆನ್ನ ಒಪ್ಪಿಕೊಳ್ಳುವೆ. ಹೇಳಿ ಇಂದ್ರನು ಎನ್ನನ್ನೆದುರಿಪನೆ. ಮೋಸಗಾರನೆ, ಮಾಯಗಾರನೆ, ಸುಳ್ಳರನೆನ್ನ ಒಪ್ಪಿಕೊಳ್ಳುವೆ. ಹೇಳಿ ಇಂದ್ರನು ಎನ್ನನ್ನೆದುರಿಪನೆ. ಗಂಡದೆ ಇದ್ದರೆ ಸಮರಕ್ಕೆ, ನೀ ಎದುರಾಗೋ ಮುಂದಕ್ಕೆ. ಗಂಡದೆ ಇದ್ದರೆ ಸಮರಕ್ಕೆ, ನೀ ಎದುರಾಗೋ ಮುಂದಕ್ಕೆ. ಬರದಳು ಸೆಣಸಿ ಶವದಳು ಒದಿಸಿ. ಬರದಳು ಸೆಣಸಿ ಶವದಳು ಒದಿಸಿ. ಧ್ವಂಸ ಕೈಯುವೆ ಅಮರಾವತಿಯ. ಧ್ವಂಸ ಕೈಯುವೆ ಅಮರಾವತಿಯ. ಹೇಳಿ ಇಂದ್ರನು ಎನ್ನನ್ನೆದುರಿಪನೆ. ಮೋಸಗಾರನೆ, ಮಾಯಗಾರನೆ, ಸುರುಳರನೆಯನ್ನು ಕೊಟ್ಟಿಕೊಳ್ಳುವೆ. ಹೇಳಿ ಇಂದ್ರನು ಎನ್ನನ್ನೆದುರಿಪನೆ. ಆಚಾರ್ಯರೇ, ಅಲ್ಲಿ ನೋಡಿ, ಆ ಸಾಗರ ಅಲೆಗಳಂತೆ ಎಲ್ಲ ದಿಕ್ಕಿನಿಂದಲೂ ಮುನ್ನುಗ್ಗಿ ಬರುತ್ತಿರುವ ನಮ್ಮ ಸೈನ್ಯವು ಹೇಗೆ ನುಗ್ಗಿ ಬರುತ್ತಿರುವುದು? ಮಾನವೇಂದ್ರ, ಆ ಇಂದ್ರನು ಅಂತ ಅಂಜುಬರಕನೆಂದು ನಾನು ಹೇಳಲಾರೆ. ಧೈರ್ಯವಾಗಿ ಎದುರಿಸಿಲ್ಲಬಲ್ಲನು. ಅದಕ್ಕೆ ಮುಂಚಿತವಾಗಿ ಆ ಇಂದ್ರನ ಬಳಿಗೆ ಉದ್ದ ರಾಯವಾರಿಯಾಗಿ ಒಬ್ಬನನ್ನು ಮುಂಚಿತವಾಗಿ ಯುದ್ಧ ಸಂದೇಶವನ್ನು ಕಳಿಸಬಹುದಲ್ಲ. ಅದನ್ನು ಬಿಟ್ಟು ಬೃಸಹ ಅಸ್ತ್ರವನ್ನೇಕೆ ತೊಡಗೆ? ನಿಜ ಆಚಾರ್ಯರೇ, ನಿಮ್ಮ ನಿರ್ಧಾರವು ಸಮಂಜಸವಾಗಿರುವುದು. ರಾವು ರಾಜೇಂದ್ರ, ಈಗಲೇ ಆ ದೇವೇಂದ್ರನ ಸಭೆಗೆ ತೆರಳಿ ನಮ್ಮ ಆಗಮನದ ವಿಚಾರವನ್ನು ಅವನಿಗೆ ತಿಳಿಸಿ ಶರಣಾಗಿ ಎಲ್ಲ ವಸ್ತುಗಳನ್ನು ನಮಗೆ ಕೊಡುವಂತೆಯೂ, ಇಲ್ಲವಾದಲ್ಲಿ ಯುದ್ಧಕ್ಕೆ ಸಿದ್ಧವಾಗುವಂತೆಯೂ ತಿಳಿಸಿ ಬನ್ನಿ. ಆಗಬಹುದು, ಹೋಗಿ ಬರುವೆನು. ಆಚಾರ್ಯರೇ, ಆ ಇಂದ್ರನ ಪ್ರಾಂತ್ಯವು ದಾನ ಗಂಧರ್ವ ಕಿನ್ನರಿಂದ ತುಂಬಿರುವುದು. ನಮ್ಮ ಆಕ್ರಮಣವನ್ನು ಮೊದಲು ಅಲ್ಲಿಗೆ ಮಾಡಿ ರಾಹುವಿನ ಪ್ರತ್ಯುತ್ತರವನ್ನು ಅಲ್ಲಿಯೇ ನಿರೀಕ್ಷಿಸೋಣ. ನಡೆಯಿರಿ, ಹೊರಡೋಣ. ನವವಸಂತ ಮಾಸ ಬಂದಿದೆ, ನವವಸಂತ
ಹಾಡಿದಿರೆ ನಲಿದಾಡಿ ನವ ವಸಂತ ನವ ವಸಂತ ನವ ವಸಂತ ದೇವಿ ಬಂದಿರಾ ಪ್ರಿಯ ನಿಮಗಿದು ನಮಸ್ಕರಿಸುವಂತೆ. ನಾನು ನಿನಗಾಗಿ ಹಂಬಲಿಸಿ ಸ್ವರ್ಗಾನಂದದಲ್ಲಿ ಹುಡುಕಿದರೆ ನೀನಿಲ್ಲಿ ಉಲ್ಲಾಸದಿಂದ ಸಂಭ್ರಮಿಸುತ್ತಿರುವೆಯಲ್ಲ. ನೀವು ಕೈಲಾಸಕ್ಕೆ ಹೋದಾಗೆಂದರು ವಿರಹ ಯಾತನೆಯಲ್ಲಿ ಬಳಲುತ್ತಿರುವೆನು. ಆಗಿರಲಿ ಈ ನಿಮಗೂ ಈಗಿರಲು ಕಾರಣವೇನು? ಏನು ಹೇಳಲಿದ್ದೇವೆ, ಏನು ಈ ಎಲ್ಲವನ್ನು ನೋಡಿ ಮನಸ್ಸಿನಿಂದ ಒಂದು ಗಾನವನ್ನು ಪಾಡೋಣವೆಂದು ಮನಸ್ಸು ಆತುರವಿರುವುದು. ಹಾಡಿ ಪ್ರಿಯ. ಹೌದು ಪ್ರೇಯಸಿ. ಪ್ರಿಯ ಪ್ರಿಯ ಮಂದಾರ ಊವೆ ಬಾ ಸಿಂಧೂರ ರಾಣಿ ಬಾ ಬಾಯನ್ನ ಪ್ರೇಮದ ಸುಮರಾಣಿ ಎನ್ನೊಲವೆ ಓಡಿ ಬಾ ಎನ್ನೊಲವೆ ಓಡಿ ಬಾ. ಮಂದಾರ ಊವೆ ಬಾ ಸಿಂಧೂರ ರಾಣಿ ಬಾ ಬಾಯನ್ನ ಪ್ರೇಮದ ಸುಮರಾಣಿ ಎನ್ನೊಲವೆ ಓಡಿ ಬಾ ಎನ್ನೊಲವೆ ಓಡಿ ಬಾ. ಕಣ್ಣು ಕಮಲಗಳು ಮುಂಗುರುಳು ತುಂಬಿಗಳು ನಾಸಿಕವು ಸಂಪಿಗೆಯು ನೀರು ಎಲ್ಲವನ್ನು ಈ ಕಣ್ಣು ಕಮಲಗಳು ಮುಂಗುರುಳು ತುಂಬಿಗಳು ನಾಸಿಕವು ಸಂಪಿಗೆಯು ನೀಡು ಎಲ್ಲವನ್ನು ಸುಂದರ ರಾಣಿ ವರ್ಣಿಸಲು ಪದಗಳ ಚಂದ ಸುಂದರ ರಾಣಿ ವರ್ಣಿಸಲು ಪದಗಳ ಚಂದ ನಿನ್ನಂದಕ್ಕೆ ಹೋದೆನು ಹೋದೆ ನಾನು ಪ್ರಿಯೆ ನಿನ್ ಅಂದಕ್ಕೆ ಸೋತೆನು ಸೋತೆ ನಾನು ಮಂದಾರ ಹೂವೆ ಬಾ ಸಿಂಧೂರ ರಾಣಿ ಬಾ ಪಾಯನ್ನ ಪ್ರೇಮದ ಸುಮರಾಣಿ ಎನ್ನೊಲವೆ ಓಡಿ ಬಾ ಎನ್ನೊಲವೆ ಓಡಿ ಬಾ. ನಾನೇನು ಬಲ್ಲೆ ನಿಜ ಹೇಳು ಪ್ರೇಯಸಿ ನೀನು ಒಲವು ಬೇಡುವೆ ನಾನು ನಿನ್ ಅಂತರಂಗವಾ
ಆಲಂಗಿಸು ಬಾ ಪ್ರೀತಿಸು ಆಲಂಗಿಸು ಹೃದಯ ರಾಣಿ. ಪ್ರಿಯಾ, ದೇವಿ, ಪ್ರಾಣೇಶ್ವರ, ಶೆಟ್ಟಿ, ಪ್ರಾಣಕಾಂತ, ಆಹಾ, ವಲ್ಲಭ, ಮಂದಾರ ಹೂವೆ ಬಾ ಸಿಂಧೂರ ರಾಣಿ ಬಾ ಬಾಯನ್ನ ಪ್ರೇಮದ ಸುಮರಾಣಿ ಎನ್ನೊಲವೆ ಓಡಿ ಬಾ ಎನ್ನೊಲವೆ ಓಡಿ ಬಾ. ಪ್ರಿಯಾ, ಸ್ವಾಮಿ, ಓ ಪ್ರೇಮದ ಪೂಜಾರಿ, ಮನಸ್ಸಿನ ಸಂಸಾರಿ, ಓ ಪ್ರೇಮದ ಪೂಜಾರಿ, ಮನಸ್ಸಿನ ಸಂಸಾರಿ, ಬಂದಿರಲು ಅಂಗದಲ್ಲಿ ಬಂದಿರಲು ಅಂಗದಲ್ಲಿ ಪ್ರಾಣೇಶ್ವರ, ಸ್ವಾಮಿ, ಓ ಪ್ರೇಮದ ಪೂಜಾರಿ, ಮನಸ್ಸಿನ ಸಂಸಾರಿ, ಓ ಪ್ರೇಮದ ಪೂಜಾರಿ, ಮನಸ್ಸಿನ ಸಂಸಾರಿ, ಬಂದಿರಲು ಅಂಗದಲ್ಲಿ ಬಂದಿರಲು ಅಂಗದಲ್ಲಿ ಬಂದಿರಲು. ಸ್ವಾಮಿ, ಇದೇನು ಸ್ವಾಮಿ, ಈ ನಿಮ್ಮ ಮುಖಕಮಲವು ಈ ರೀತಿ ಬಾಡಿರುವ ಕಾರಣವೇನು? ನನ್ನೊಡನೆ ತಿಳಿಸಬಾರದೆ? ದೇವಿ, ನಾನು ಆ ಪರಶಿವನ ಅನುಗ್ರಹವನ್ನು ಪಡೆದಾಗಿನಿಂದಲೂ ನನ್ನ ಮನದಲ್ಲಿ ಒಂದು ಆತಂಕವು ಮನೆ ಮಾಡಿರುವುದು. ಶಚಿ, ಪ್ರಿಯಾ, ಅದು ಈ ಇಂದ್ರನ ಜಯವೋ ಅಥವಾ ಅಪಜಯವೋ ಒಂದು ತಿಳಿಯದಾಗಿದೆ. ನಡಿ ಪ್ರಾಣೇಶ್ವರಿ, ನಾವು ಅಮರಾವತಿ ಕಡೆ ಹೋಗೋಣ. ನಾನು ಸ್ವಲ್ಪ ದಿಕ್ಪಾಲಕರನ್ನು ಕಂಡು ಬರುವೆನು. ಇನ್ನು ನಡಿ. ಹಾಗೆ ಆಗಲಿ ಪ್ರಿಯಾ. ನಿರುತಂ ದಿಕ್ಪಾಲಕರಿಂದ ಒಡಗೂಡಿ ಮೆರವಿ ದೇವರಾಜನಿಗೆ ಅದಾರು ತಾಡಿ ಚಲನೆಂಬ
ಈಯನಗದ ಹೋರು ಸರಿದೋಡಿ ಸುರ ವಿಭವನ ಸಾಧಿ ತ್ರಿಭುವನದೊಳಗವನಿರುವನ ಸುರ ವಿಭವನ ಸಾಧಿ ತ್ರಿಭುವನದೊಳಗವನಿರುವನ ಶುಭ ಗುಣಾಂಕಿತ ಸುರ ವಿಲೋಚಿತ ಶುಭ ಗುಣಾಂಕಿತ ಸುರ ವಿಲೋಚಿತ ಕಮಲ ವೈಭವದಿ ನೆರೆಯುವ ನನಗೆ ಕಮಲ ವೈಭವದಿ ನೆರೆಯುವ ನನಗೆ ಯಾರು ನಮರು ನನಗೆ ಮೂರು ಲೋಕದೊಳಗೆ ಆರು ನಮರು ನನಗೆ ಮಹಾಮಂತ್ರಿಗಳಾದ ದಿಕ್ಪಾಲಕರೇ, ಮಹಾಮೇಧಾವಿಗಳಾದ ಗುರುವರಿಯರೇ, ಈ ಭುವನ ಭೂಮಂಡಲವನ್ನು ವೈಭವದಿಂದ ಪರಿಪಾಲಿಸಿ ನಡುಗಿಸಿ ಈ ಅಮರಾವತಿಯನ್ನೇ ವೈಭವದಿಂದ ಪರಿಪಾಲಿಸುತ್ತಿರುವ ಈ ದಾನವ ಚಕ್ರವರ್ತಿ ಇನ್ನು ಆ ಕೈಲಾಸಕ್ಕೆ ಹೋಗಿ ಆ ಪರಶಿವನಿಂದಲೇ ಶತ್ರುವನ್ನು ಕೇಳಿ ಪಡೆದ ಮಹಾಪರಾಕ್ರಮಿ. ಗುರುಗಳೇ, ನಾನು ಕೈಲಾಸಕ್ಕೆ ಹೋಗಿ ಆ ಶಂಕರನಿಂದಲೇ ಶತ್ರುವನ್ನು ಕೇಳಿ ಪಡೆದ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವೇನು? ದೇವರಾಜ, ಗುರುಗಳೇ, ದೇವರಾಜ, ಗುರುದೇವ, ಏತಕ್ಕೆ ಜನೋದರಾಳಿ ಪಂತ ಏತಕ್ಕೆ ಜನೋದರಾಳಿ ಪಂತ ಸಲ್ಲದ ವೈರ ಸಾಧಿಸದಿರೋ ಚಲ ಸಲ್ಲದ ವೈರ ಸಾಧಿಸದಿರೋ ಚಲ ದೈತ್ಯಗಾನವರ ಶ್ರತವು ಏಕೆ ದೈತ್ಯಗಾನವರ ಶಿರಸವು ಏಕೆ ಏತಕ್ಕೆ ಧನುಧರೋಳಿ ಪಂಥ ಈ ಪಂಥ ಈ ಪಂಥ. ದೇವರಾಜ, ಗುರುದೇವ, ನೀನು ಮಾಡಿದ ಕಾರ್ಯವು ಉಚಿತವಲ್ಲವೆಂಬ ನನ್ನ ಅಭಿಪ್ರಾಯ. ನಿಜ ನಿಜ. ಆದರೆ ಅಂತಹ ಶತ್ರುವನ್ನು ಆ ಶಂಕರನು ಇನ್ನೂ ಕರುಣಿಸದೇ ಇದ್ದದ್ದು ಗುರುಗಳೇ, ಆ ಶಂಕರನ ವರವು ಸುಳ್ಳಾಗುವುದಿಲ್ಲವೇನು? ದೇವರಾಜ, ಶಂಕರನ ವರವು ಸುಳ್ಳಾಗಲು ಸಾಧ್ಯವೇ? ನಿನ್ನ ಶತ್ರುವು ಆಗಲೇ ಜನಿಸಿ ವೀರ ವಿಕ್ರಮನಂತೆ ಮೆರೆಯುತ್ತಿರುವನು. ಗುರುಗಳೇ, ಹಾಗಾದರೆ ಅಂತಹ ಶತ್ರುವು ಯಾರಾಗಿರಬಹುದು ಗುರುಗಳೇ? ದೇವರಾಜ, ಯಾರೆಂದರೆ ಮಹಾಪರಾಕ್ರಮಿಯಾಗಿರುವ
ಸಮುದ್ರ ರಾಜನ ಮಗನಾಗಿ ಉದಯಿಸಿರುವ ಜಲಂಧರನು. ಜಲಂಧರನೇ ಗುರುಗಳೇ, ಅವನು ಅಂತಹ ಪರಾಕ್ರಮಿಯೇ. ಅವನು ನನ್ನನ್ನು ಎದುರಿಸಿ ನಿಲ್ಲಬಲ್ಲನೇ ಗುರುಗಳೇ. ದೇವರಾಜ, ಅವನು ಸಾಮಾನ್ಯವನಲ್ಲ. ನಿನ್ನ ವಿಚಾರದಲ್ಲಿ ಅವನು ಸಾಮಾನ್ಯವನಲ್ಲ, ಅವನು ಜಗತ್ವಿಖ್ಯಾತ ಪರಾಕ್ರಮಿ. ನಿನ್ನ ವಿಚಾರದಲ್ಲಿ ರಾಹು ಕೇತುಗಳು ಕಠಿಣವಾಗಿರುವು. ಆದ್ದರಿಂದ ಶೀಘ್ರದಲ್ಲೇ ನಿನ್ನನ್ನು ಸಂಧಿಸಲುವುದು. ಗುರುಗಳೇ, ಆತನ ಬಳಿಯಲ್ಲಿ ಅಂತಹ ಚಂಡ, ಕಠಿಣವಾದ ಚಂಡ ಪ್ರಚಂಡರು ರಾಹು ಕೇತುಗಳಿರುವರೆ. ಹಾಗಾದರೆ ಅದನ್ನು ಎದುರಿಸಿ ನಿಲ್ಲುವುದು ಅಸಾಧ್ಯವೇ ಗುರುಗಳೇ? ದೇವರಾಜ, ಅದು ಸಾಧ್ಯವೋ ಅಸಾಧ್ಯವೋ ಮುಂದೆ ನಿಮಗೆ ತಿಳಿಯುವುದು. ಯಾರಲ್ಲಿ ಬರಲಿ ದೇವರಾಜ. ನೋಡಿದೆಯ ರಾಹುವಿನ ಆಗಮನ? ಬರಲಿ. ಶಿವನಾಮ ಭವಹರಣ, ಶಿವನಾಮ ಭವಹರಣ, ಭವಹರಣ ಶುಭ ಭವಕರಣ. ಭವಹರಣ ಶುಭ ಭವಕರಣ, ಶಿವನಾಮ ಭವಹರಣ. ಕೈಲಾಸ ಗಣನಾಥ ಗಂಗಾಧರ, ಕೈಲಾಸ ಗಣನಾಥ ಗಂಗಾಧರ, ಪರಮೇಶ ಗುರುನಾಥ ಗೌರೀವರ. ಪರಮೇಶ ಗಣನಾಥ ಗೌರೀವರ, ಓಂಕಾರ ರೂಪೇಶ ವಿಶ್ವೇಶ್ವರ. ಓಂಕಾರ ರೂಪೇಶ ವಿಶ್ವೇಶ್ವರ, ಶಿವನಾಮ ಭವಹರಣ, ಭವಹರಣ ಶುಭ ಭವಚರಣ. ಭವನಾಮ ಶುಭ ಭವಚರಣ, ಶಿವನಾಮ ಭವಹರಣ, ಭವಹರಣ, ಭವಹರಣ. ಹರ ಹರ ಮಹಾದೇವ. ರಾವು ಬಾ, ಕುಳಿತುಕೋ. ಈ ವೈರಿಯು ನೀನು ನನಗೆ ಒಬ್ಬ ಪರಮ ವೈರಿಯೇ. ವೈರಿಯು ಎದುರು ಬಂದು ನಿಂತಾಗ ಅಟ್ಟಹಾಸದಿಂದ ಪ್ರಜ್ವಲಿಸುವುದು ರಾಜನೀತಿ, ರಾಜಧರ್ಮ, ರಾಜಗಾಂಭೀರ್ಯ. ಯಾರಲ್ಲಿ? ನಮ್ಮ ಅಮರಾವತಿಯ ನರ್ತಕಿರಾದ ರಂಭ, ಊರ್ವಶ, ಮೇನಕೆ ಎಂದು ಬರಮಾಡಿ ನರ್ತನವು ವಿಜೃಂಭಣೆಯಿಂದ ನಡೆಯಲಿ. ಬಲ ಬಲ ನರ್ತಕಿಯರೇ, ಬಲ.
ಜಡೆಯಲಿ ಗಂಗೆಯ ಪಣೆಯೊಳು ಶಶಿಯ ಕೊರಳುಳು ನಾಗನೆ ಜಡೆಯೊಳು ಗಂಗೆಯ ಪಣೆಯೊಳು ಶಶಿಯ ಕೊರಳುಳು ನಾಗರ ಧರಿಸಿಗನೆ ಮುರಹರನೆ ರೂಪೆಯದೋರೋ ಮುರಹರನೆ ರೂಪೆಯದೋರೋ ಮುರಹರನೆ ಮುರಹರನೆ ರೂಪೆಯದೋರೋ ಸಮಗಾನ ಸಂಗೀತ ಪ್ರಿಯ ಸಮಗಾನ ಸಂಗೀತ ಪ್ರಿಯ ನಟನ ಕಲಾ ಚತುರ ದೇವರಾಜ ಸಪ್ತ ಸಂಗೀತ ತಾಳದಲ್ಲಿ ಘನ ಭರಿಸಲಯ ತಾಳ ಮೇಳದಲ್ಲಿ ಸಪ್ತ ಸಂಗೀತ ತಾಳದಲ್ಲಿ ಘನ ಭರಿಸಲಯ ತಾಳ ಮೇಳ ತಂಬುರಾದಿಗಳ ಗಾನದಲ್ಲಿ ತಂಬುರಾದಿಗಳ ರಜತಗಿರಿ ನಿಲಯ ಸದಯ ರಜತಗಿರಿ ನಿಲಯ ರಜತಗಿರಿ ನಿಲಯ ಸದಯ ರಜತಗಿರಿ ರಜತಗಿರಿ ನಿಲಯ ಸದಯ ಸಮಗಾನ ಸಂಗೀತ ಪ್ರಿಯ ಸಮಗಾನ ಸಂಗೀತ ಪ್ರಿಯ ನಟನ ಕಲಾ ಚತುರ ಶಂಕರ ಡಮರುಗ ನಟನ ಕಲಾ ಚತುರ ನಟನ ಕಲಾ ಚತುರ ನಟನ ಕಲಾ ಚತುರ ಯಾರಲ್ಲಿ ಈ ಮಹದಾನಂದಕ್ಕೆ ನರ್ತಕರಿಗೆ ವಜ್ರ ವೈಡೂರ್ಯವನ್ನೇ ಕೊಟ್ಟು ಕಳುಹಿಸಿ ಮಹಾಪ್ರಭು ಬೆಳಗ್ಗೆಗೆ ರಾಹು ದೇವೇಂದ್ರ ನೀನು ಬಂದ ವಿಚಾರವನ್ನು ತಿಳಿಸುವಂತವನಾಗು. ದೇವೇಂದ್ರ ನಮ್ಮ ಜಲಂಧರ ರಾಜನು ನನ್ನೊಡನೆ ನಿನಗೆ ಒಂದು ಆಜ್ಞೆಯನ್ನು ಕಳಿಸಿರುವನು. ಏನು ಏನೆಂದು? ಆ ಜಲಂಧರನಿಂದ ನನಗೆ ಆಜ್ಞೆಯು. ಹೇ ರಾಹು, ಅದು ಆಜ್ಞೆಯೋ ಅಥವಾ ವಿಜ್ಞಾಪನೆಯೋ ಸರಿಯಾಗಿ ತಿಳಿಸು. ಇಲ್ಲ, ಅದು ದೈನ್ಯದ ವಿಜ್ಞಾಪನೆಯಲ್ಲ, ದೈನ್ಯದ ಪರಮಾಜ್ಞೆ. ಹೇಲವೋ ಮತಿ ಇಲ್ಲದ ಉಚ್ಚನೆ.
ಸಕಲ ಭೋಗ ವಿಲಾಸಗಳಲ್ಲಿ ಮೆರೆಯುವ ಈ ದೇವೇಂದ್ರನಿಗೆ ಆ ಬಡ ಜಲೇಂದ್ರನು ಆಜ್ಞೆ ಮಾಡಬಲ್ಲ ನೀನು? ದೇವರಾಜ, ದುಡಕಬೇಡ. ಮೊದಲು ವಿಚಾರವೇನೆಂದು ತಿಳಿದುಕೋ. ಸುಮ್ಮನೆ ಹೇಗೆ ದುಡುಕುವೆ? ಹೇಳು ರಾಹು. ದೇವರಾಜ ಹೇಳು. ಅಂದು ನಡೆದ ಸಮುದ್ರ ಮಂಥನ ಕಾಲದಲ್ಲಿ ನೀನು ಪಡೆದ ವಿಶಾರ್ಥ ಪ್ರದಗಳಾದ ಸ್ವಲ್ಪವೃಕ್ಷ, ಕಾಮಧೇನು, ಅಪೂರ್ವವಾದ ಐರಾವತ, ರತ್ನ ಚಿಂತಾಪುರಗಳನ್ನು ಹಾಗೂ ಅಮರತ್ವವನ್ನು ಕಲ್ಪಿಸುವ ಅಮೃತವನ್ನು ನಮ್ಮ ಜಲಂಧರ ರಾಜನಿಗೆ ಹಿಂದಿರುಗಿಸಬೇಕು. ಇಲ್ಲವಾದರೆ ನಮ್ಮ ಜಲಂಧರನ ರೋಷಾದಿಗೆ ಭಸ್ಮವಾಗಿ ಬಿಡಬೇಕು. ಎಲವೋ ಏ ನಂದೆಯೋ ದುರುಳ ಹದಮನೆ, ಏ ನಂದೆಯೋ ರಾಹು, ಏ ನಂದೆಯೋ ದುರುಳ ಹದಮನೆ, ಏ ನಂದೆಯೋ ಜೈತಿ ತಿಳಿಯದೆ ಮಾತನಾಡುವೆ, ಜೈತಿ ತಿಳಿಯದೆ ಮಾತನಾಡುವೆ, ಕ್ಷಣದಲ್ಲಿ ಬದಿಸುವೆ ಸುಳ್ಳ ದೈತ್ಯನೆ, ಏ ನಂದೆಯೋ ಸುಳ್ಳ ಹದಮನೆ, ಏ ನಂದೆಯೋ. ನೋಡಿದಿರಾ ಗುರುಗಳೇ, ಇಂತಹ ದುರಾತ್ಮನಲ್ಲಿ ನಮಗೆ ಸಂಧಿಯ ಹೇಳವೋ ಸೇನಾ ನಾಯಕರೇ, ದೇವರಾಜ, ದಿಕ್ಪಾಲಕರೇ, ಈತನಿಗೆ ಯಾವ ರೀತಿ ಧ್ವಂಸ ಮಾಡೋಣ, ಏನೆಂದು ಪ್ರತ್ಯುತ್ತರವನ್ನು ಕಳಿಸೋಣ? ದೇವರಾಜ, ಯಮಧರ್ಮ, ಜಯಿಸುವೆ ಜಗಬೀಗಲೇ ಸುರಕುಲೇಶವ ನಾಶಗೊಳಿಗಲೇ, ಜಯಿಸುವೆ ಜಗಬೀಗಲೇ ಯಮಧರ್ಮ. ಪಾತಾಳೆ ಪಾತಾಳೆ ಪುರಂದಳೆ, ಆಚೆಂದು ಈಚೆಂದು ವಿಷದಳೆ, ಆ ದುರುಳನ ಕೆಣಕಲು ಬಲೆ ಬಲೆ, ಆ ದುರುಳನ ಬಲೆ ಬಲೆ, ಆ ದುರುಳನ ಕೆಣಕಲು ಬಲೆ ಬಲೆ. ಜಯಿಸುವೆ ಜಗಬೀಗಲೇ ಸುರಕುಲೇಶವ ನಾಶದೊಳಿಗಲೇ, ಜಯಿಸುವೆ ಜಗಬೀಗಲೇ. ದೇವರಾಜ, ಆ ಜಲಂಧರನು ಸಮುದ್ರ ಮಥನ ಕಾಲದಲ್ಲಿ ಉದ್ಭವಿಸಿದ ಆ ವಸ್ತುಗಳನ್ನು ಕೇಳುತ್ತಿರುವುದು ನ್ಯಾಯಸಮ್ಮತವೇ. ಆದರೂ ಅವನು ಈಗ ದುಡುಕಿ ಆ ವಿಚಾರದಲ್ಲಿ ಈ ರೀತಿ ವರ್ತಿಸುತ್ತಿರುವುದು ಸರಿಯಲ್ಲ, ಸರಿಯಲ್ಲ ದೇವರಾಜ, ಸರಿಯಲ್ಲ. ಅಗ್ನಿ ಅಗ್ನಿ ಅಗ್ನಿ, ತಡೆ 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 ಕೋಪವೇಂದ್ರನೇ, ದುಡುಕಿ ಅವನ ವಿಚಾರದೊಳಗೆ ಅಸಮಬಾಲಿಶಾಲಿಯು ಅವನು ದುಡುಕಿ ಕೈಯದಿರು. ತಡೆ ತಡೆ ಕೋಪವೇ. ದೇವರಾಜ, ಸ್ವಲ್ಪ ಶಾಂತನಾಗಿ ಆಲೋಚಿಸಿ. ದೈವಾಂಶ ವರಬಲದಿಂದ ಜನಿಸಿರುವ ಆ ಜಲಾಂಧರನಲ್ಲಿ ವಿರಸಬೇಡ. ಶುಕ್ರಾಚಾರ್ಯರ ಮೂಲಕ ಸಂಧಿಯ ಸಂದೇಶವನ್ನು ಕಳಿಸು. ಶಾಂತಿ ಮಾಡಿಕೊಳ್ಳುವುದೇ ಸೂಕ್ತ. ದೇವರಾಜ, ದೈತ್ಯ ಜಲಂಧರನ ವಿಷಯದಲ್ಲಿ ದುಡುಕಬೇಡ. ತಡೆ ತಡೆ, ನೀ ದುಡುಕದಿರೈ. ತಡೆ ತಡೆ, ಈ ದುಡುಕದಿರೈ. ಖ್ಯಾತಿಯಂ ಗಳಿಸಿರ್ಪ ನಿಸರಿಸ ಮನಿಯರೇ. ದೇವರಾಜ, ಗುರುಗಳ ಮಾತನ್ನು ಆಲಿಸು. ದೈತ್ಯ ಪರಾಕ್ರಮನಾದ ಜಲಂಧರನ ಸಹವಾಸವು ನಮಗೆ ಬೇಡ. ದೇವೇಂದ್ರ, ಗದೆಯನ್ನೆತ್ತುತ್ತ ಮುದದೆ, ಗದೆಯನ್ನೆತ್ತುತ್ತ ಮುದದೆ,
ಸರ್ವದೋಳ್ ದೈತ್ಯ ಕುಲವ ಧ್ವಂಸ ಮಾಡದೆ ಬಿಡನೈ. ಭೀಕರದಿ ಶಿರ ಛೇದಿತೆ ವೈರಿಯ, ಭೀಕರದಿ ಶಿರ ಛೇದಿತೆ ವೈರಿಯ, ದೈತ್ಯ ದಾನವರ ಧ್ವಂಸಗೈಯುತ, ದೈತ್ಯ ದಾನವರ ಧ್ವಂಸಗೈಯುತ, ಭೀಕರದಿ ಶಿರ ಛೇದಿತೆ ವೈರಿಯ. ದೇವರಾಜ ಲೋಕ ಲೋಕದಳು ಸಂಚರಿಸಿ ಎಣ್ಣೆಯ ಕಾರ್ಯವ ಪ್ರಜ್ವಲಿಸಿ, ಲೋಕ ಲೋಕದಳು ಸಂಚರಿಸಿ ಎಣ್ಣೆಯ ಕಾರ್ಯವ ಪ್ರಜ್ವಲಿಸಿ, ಅಟ್ಟಹಾಸದೆ ಉಪ್ಪಿ ಮೆರವರ, ಅಟ್ಟಹಾಸದೆ ಉಪ್ಪಿ ಮೆರವರ, ಹುಟ್ಟಡಗಿಸುವೆ ಬರದೊಳಗೆ, ಹುಟ್ಟಡಗಿಸುವೆ ಬರದೊಳಗೆ, ಹುಟ್ಟಡಗಿಸುವೆ ಬರದೊಳಗೆ. ದೇವರಾಜ ನಿನ್ನ ಅಧಿಪತ್ಯದಲ್ಲಿ ಎಲ್ಲ ಲೋಕ ಲೋಕಗಳಲ್ಲೂ ಸಂಚರಿಸುತ್ತಾ ಹಾಯಾದ ತಂಗಾಳಿಯನ್ನು ಬೀಸುತ್ತಾ ಸುಪರಿಮಳವನ್ನು ಚೆಲ್ಲುತ್ತಾ ನನ್ನ ಕಾರ್ಯವನ್ನು ಸಾಂಗದಿ ನಿರ್ವಹಿಸುತ್ತಿರುವೆ. ಮತ್ತೇನಪ್ಪನೇ? ಬಹಳ ಸಂತೋಷ. ಬಾಯಿ ಪೀಠವನ್ನು ಅಲಂಕರಿಸು. ದೇವರಾಜ. ಗುರುದೇವ. ದೇವರಾಜ, ಯಮಧರ್ಮನು ಧರ್ಮ ಪರಿಪಾಲಕನು, ವರುಣಾದಿ ದಿಕ್ಪಾಲಕರು ಅವರ ಶೀಲ್ಯರು ಮತ್ತು ನಿಮ್ಮ ಹಿತೈಷಿಗಳ ಅಭಿಪ್ರಾಯದಂತೆ ನಡೆಯುವುದೇ ಸೂಕ್ತವು. ದೇವರಾಜ, ಹೌದು, ವರ್ಣನು ಹೇಳಿದ ಮಾತು ಸತ್ಯ. ಸಾಕು, ಸುಮ್ಮನಿರಿ ಗುರುಗಳೇ. ಇವರೆಲ್ಲರೂ ಹೇಳುತ್ತಿರುವುದು ಉಚಿತವೇ. ಆದರೆ ಆ ಜಲಂಧರನ ವಿಚಾರದಲ್ಲಿ ನನ್ನನ್ನು ಕ್ಷಮಿಸಿರಿ. ಎಲೇ ರಾಹು, ಎಲ್ಲಿರುವನೋ ನಿಮ್ಮ ಬಡ ಜಲಂಧರನು? ನಮ್ಮ ಜಲಂಧರಾಜನು ಸೈನ್ಯ ಸಮೇತರಾಗಿ ಆಗಲೇ ನಿಮ್ಮ ನಂದನವನದ ಗಂಧರ್ವರನ್ನು ಸೆರೆಹಿಡಿಯಲು ಹೊರಟಿರುವರು. ಏನಂದೆ? ಜಗವನ ಗಡಗಡ ನಡುಗಿಸಿ ನಾನು ಬರುವೆ, ದುರುಳ ಅದಮನ ಹುಟ್ಟಡಗಿಸುವೆ, ಜಗವನ ಗಡಗಡ ನಡುಗಿಸಿ ನಾನು ಬರುವೆ. ಜಗವನ ಗಡಗಡ ನಡುಗಿಸಿ ನಾನು ಬರುವೆ, ದುರುಳ ಹರಮನ ಹುಟ್ಟಡಗಿಸುವೆ, ಜಗವನ ಗಡಗಡ ನಡುಗಿಸಿ ನಾನು ಬರುವೆ. ಕೆಣಕುವರಾರು ಎನ್ನನ್ನು, ಬಿಡುವೆನೆ ನಾನು ಅವರನ್ನು. ಕೆಣಕುವರಾರು ಎನ್ನನ್ನು, ಬಿಡುವೆನೆ ನಾನು ಅವರನ್ನು. ರಣದಲ್ಲಿ ಬಗೆವೆ ನೆಲದಲ್ಲಿ ತುಳಿವೆ, ರಣದಲ್ಲಿ ಬಗೆವೆ ನೆಲದಲ್ಲಿ ತುಳಿವೆ. ಬ್ರಹ್ಮಾಂಡವನ ಕಳಬಡಿಸುವೆನ, ಬ್ರಹ್ಮಾಂಡವನ ಕಳಬಡಿಸುವೆನ. ಜಗವನಗಡ ನಡುಗಿಸಿ ನಾನು ಬರುವೆ, ಜಗವನಗಡಗಡ ನಡುಗಿಸಿ ನಾನು ಬರುವೆ, ಜಗವನಗಡಗಡ ನಡುಗಿಸಿ ನಾನು ಬರುವೆ. ನೋಡಿದಿರಾ ಗುರುಗಳೇ, ಇಂತಹ ದುರಾತ್ಮನ ನಮಗೆ ತಂದೆಯೇ, ಸೇನಾ ನಾಯಕರೇ, ದೇವರಾಜ, ನಮ್ಮ ಸೈನ್ಯ ಸಮೇತರಾಗಿ ನಮ್ಮ ಉದ್ಯಾನವನಕ್ಕೆ ಹೋಗಿ ಆ ಜಲಂಧರನನ್ನು, ಆತನ ಪರಿವಾರವನ್ನು ಸೆರೆ ಹಿಡಿದು ಬನ್ನಿ. ಅಪ್ಪನೇ ದೇವರಾಜ, ಆಗಬಹುದು, ಆಗಬಹುದು. ದೇವೇಂದ್ರ, ಹೇಳು ನಾವು. ನನ್ನ ಪ್ರಶ್ನೆಗೆ ನಿನ್ನ ಉತ್ತರ ಹೇಳವೋ ದುರಾತ್ಮ. ಅವೆಲ್ಲವೂ ಸ್ವಶಕ್ತಿಯಿಂದ ಪಡೆದ ಲಾಂಛನ. ಅದು ಅವರಪ್ಪನ ಮನೆ ಸೊತ್ತೆ ಆಗಿದ್ದರು. ಆತನಿಗೆ ಶೀಘ್ರದಲ್ಲಿಯೇ ಶಿಕ್ಷೆಯಾಗುವುದು. ಇದು ಶತಸಿದ್ಧ. ದೇವೇಂದ್ರ, ಈ ನಿನ್ನ ನಿರ್ಧಾರ ಮುಂದೆ ನಿನ್ನ ಅನರ್ಥಕ್ಕೆ ಕಾರಣವಾಗುವುದು. ಎಚ್ಚರ. ಅದು ಆ ಬಡ ಜಲೇಂದ್ರನಿಗೆ, ಈ ದೇವೇಂದ್ರನಿಗಲ್ಲ. ಭಟರೇ, ಈ ರಾವನ್ನು ಸಭೆಯಿಂದ ಆಚೆ ದೂಡಿ. ದೇವೇಂದ್ರ,
ಜನಾಭನ ಅಂಚವಿಲ್ಲದಾತನ ಅಂಬುಜನಾಭನ ಅಂಚವಿಲ್ಲದಾತನ ತುಂಬು ಮಾಯವಯ್ಯ ಈ ಲೀಲೆಯು ತುಂಬು ಮಾಯವಯ್ಯ ಈ ಲೀಲೆಯು ಆ ಗೊಂಬೆ ಈ ಗೊಂಬೆ ತಾನಾಗಿ ಬರೆಯುವ ಆ ಗೊಂಬೆ ಈ ಗೊಂಬೆ ತಾನಾಗಿ ಬರೆಯುವ ಗೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವ ಮಾಡುವ ಗೊಂಬೆಯಾಟವಯ್ಯ ನಾರಾಯಣ ನಾರಾಯಣ. ಕಲಹದ ಕಿಡಿಯು ಕೆಂಡವಾಗಿ ಉರಿಯಲಾರಂಭಿಸಿತು. ಮನುಷ್ಯನಿಗೆ ಆತ್ಮಸಾಕ್ಷಿಯ ರೂಪವಾಗಿ ದೇವರು ಬುದ್ಧಿ ಹೇಳುವನು. ಆದರೆ ಆ ದೇವೇಂದ್ರನಿಗಾದರೂ ಪ್ರತ್ಯಕ್ಷವಾಗಿ ಈಶ್ವರನೇ ಬುದ್ಧಿ ಹೇಳಿದನು. ಈಗಲಾದರೂ ಪರಶಿವನ ಪಾಲನೇತ್ರಜ್ವಾಲೆಯಿಂದ ಜನಿಸಿರುವ ಆ ಜಲಂಧರನು ಪರಾಕ್ರಮಶಾಲಿಯಾಗಿ ಇರುವನು. ಆತನ ಕೈಗೆ ಸಿಕ್ಕಿ ಈತನು ದೇವೇಂದ್ರನು ಬಿಡಿಸಿಕೊಂಡು ಬರಲು ಸಾಧ್ಯವೇ? ಇರಲಿ, ನಾನೀಗಲೇ ಆ ದೇವೇಂದ್ರನು ತನ್ನ ಗರ್ವಕ್ಕೆ ತಕ್ಕ ಪಶ್ಚಾತ್ತಾಪ ಅನುಭವಿಸುವಂತೆ ನಾನು ಸಹಾಯ ಮಾಡುವನು. ನಾನೀಗಲೇ ಜಲಂಧರನ ಬಳಿಗೆ ತೆರಳುವೆನು. ನಾರಾಯಣ ನಾರಾಯಣ. ಜಗವಸೃಷ್ಟಿ ಸೂತ್ರವನ್ನಾಡಿಸಿ ಜಗವಸೃಷ್ಟಿ ಗತಿ ಸೂತ್ರವನ್ನಾಡಿಸಿ ಬಗ ಬಗೆಯೋ ಮಾಯನಿಸಿ ಬಗ ಬಗೆಯೋ ಮಾಯನಿಸಿ ಆ ಗೊಂಬೆ ಈ ಗೊಂಬೆ ತಾನಾಗಿ ಬರೆಯುವ ಆ ಗೊಂಬೆ ಈ ಗೊಂಬೆ ತಾನಾಗಿ ಬರೆಯುವ ಗೊಂಬೆ ತಾಟವಯ್ಯ ಆ ದೇವ ಮಾಡುವ ಗೊಂಬೆ ತಾಟವಯ್ಯ ನಾರಾಯಣ ನಾರಾಯಣ. ಸುರಾಜರ ವರಂ ಪಡೆದ ಸುರಾವಳಿಯ ಗೆಲ್ವೆ ಸುರಾಜರ ವರಂ ಪಡೆದ ಸುರಾವಳಿಯ ಗೆಲ್ವೆ ಅವಾರದಲ್ಲಿ ವಿಕಾರಿಗಳ ವಿದರ್ಪದಿಂದ ಗೆಲ್ವೆ ಸುರಾಜರ ವರಂ ಪಡೆದು ಸುರಾವಳಿಯ ಗೆಲ್ವೆ ಸುರಾವಳಿಯ ಗೆಲ್ವೆ ಸುರಾವಳಿಯ ಗೆಲ್ವೆ. ಸಚಿವ ಚಂಡಾಸುರರೇ, ದೇವೇಂದ್ರನ ಬಳಿ ಹೋದ ರಾವು ಇನ್ನು ಏಕೆ ಬರಲಿಲ್ಲ? ಪ್ರಭು, ನಮ್ಮ ರಾಹುವೇನು ಸಾಮಾನ್ಯನೇ. ಆ ದೇವೇಂದ್ರನಲ್ಲಿ ಭೀಕರವಾದ ಕದನವೇ ಮಾಡಿರಬಹುದು. ರಾಹು ಹೋದ ಕಾರ್ಯವೇನಾಯಿತು? ರಾಜೇಂದ್ರ ಇದ್ದ ಸಂಗತಿಯನ್ನು ತಿಳಿಸಲು ಅವನು ಅದನ್ನು ಆಲಿಸದೆ ನನ್ನನ್ನು ಸಭೆಯಿಂದ ಹಾಸಿಗೆ ದೂಡಿದನು. ಏನು? ಆ ನೀಚನು ಅಯೋಗ್ಯನಿಗೆ ಅಷ್ಟೊಂದು ದುರಹಂಕಾರವೇ? ಆತನಿಗೆ ತಕ್ಕ ಶಿಕ್ಷೆಯನ್ನು ಮಾಡಿಸಿಯೇ ತೀರುತ್ತೇನೆ. ಎಲೆಯಲವೋ ದೇವೇಂದ್ರ, ಎಲ್ಲಿರುವೆ? ಬೇಗ ಬಾ ಯುದ್ಧಕ್ಕೆ. ಎಲವೋ ಮದೋನ್ಮುಕ್ತ ಜಲಂಧರ, ಮದದಿಂದ ನನ್ನ ಸ್ವರ್ಗಲೋಕಕ್ಕೆ ನುಗ್ಗಿ ಇಲ್ಲದ ಅನರ್ಥವನ್ನು ಸೃಷ್ಟಿ ಮಾಡುತ್ತಿರುವೆಯಾ? ನಿನ್ನನ್ನೀಗಲೇ ಈ ವಜ್ರಾಯುಧದಿಂದ ಶೀಘ್ರ ಚಿತ್ರಗೊಳಿಸಿ ಬಿಡುವೆನು. ನಮ್ಮ ತಂದೆಯ ಸಕಲ ಸಂಪತ್ತನ್ನು ಕಸಿದುಕೊಂಡಿದ್ದಲ್ಲದೆ ಅವಿವೇಕದಿಂದ ವರ್ತಿಸುತ್ತಿರುವೆಯೋ? ನಿನ್ನನ್ನೀಗಲೇ ಧ್ವಂಸ ಮಾಡಿಬಿಡುವೆಯೋ? ಹಾಗಾದರೆ ಯುದ್ಧವು ಶತಸಿದ್ಧ.
ಬಿಡಲೋ ಬೆಡಗಿನ ಪರಿ ನುಡಿಯಬೇಡ ಎನ್ನಲಿ ಬಿಡಲೋ ಬೆಡಗಿನ ಪರಿ ನುಡಿಯಬೇಡ ಎನ್ನಲಿ ನುಡಿಯಬೇಡ ಎನ್ನಲಿ ನುಡಿಯಬೇಡ ಎನ್ನಲಿ ಕಡಿದು ಶಿರವ ಕುಳಿತು ಪದದಿ ರಣದಿ ನಾನು ಜಯಿಸುವೆ ಕಡಿದು ಪದದಿ ಕಡಿದು ಶಿರವಿ ರಣದಿ ನಾನು ಜಯಿಸುವೆ ರಣದಿ ನಾನು ಜಯಿಸುವೆ ಹಾಗಾದ್ರೆ ಯುದ್ಧಕ್ಕೆ ಸಜ್ಜ ನಾನು ಕೇಳ್ಬಿಡು ಬಿಡ್ರಣ ಆಟಗ್ರಿ ರತ್ನ ಸಿಂಹಾಸನವನ್ನು ಆಕ್ರಮಣ ಮಾಡೋಣ ದೇವ ವಿನಯದಿ ಕಾಲವಾ ಕಳೆಯದೆ ನಾನು ಹೇ ದೇವ ವಿನಯದಿ ಕಾಲವ ಕಳೆಯದೆ ನಾನು ಈ ಮನದೊಳಗೆ ದುಗುಡವೇ ಇಂದು ದೇವ ಸಮರದಿ ದೈತ್ಯನ ಒಗಿಸದೆ ನಾನು ಸಮರದಿ ದೈತ್ಯನ ಒಗಿಸದೆ ನಾನು ಈ ಪರಿವ್ಯದೆಯ ಅನುಭವಿಸಿದೆನೋ ಈ ಪರಿವ್ಯದೆಯ ಅನುಭವಿಸಿದೆನೋ ಮನದೊಳಗೆ ದುಗುಡವೇ ಇಂದು
ಎಂತಹ ಅನರ್ಥವಾಯಿತು. ಮದದಿಂದ ವರ್ತಿಸಿ ಗುರು ಹಿರಿಯರ ಮಾತನ್ನು ಕೇಳದೆ ಇಲ್ಲದ ಅನರ್ಥವನ್ನು ನಾನೇ ಬರಮಾಡಿಕೊಂಡು ಬಿಟ್ಟೆ. ಅಯ್ಯೋ ದೈವವೇ, ಮುಂದೆ ಏನು ಗತಿ, ಮುಂದೆ ಏನು ಗತಿ? ನಾರಾಯಣ ನಾರಾಯಣ. ಇದೇನು ದೈತ್ಯೇಂದ್ರ, ನಿನ್ನ ಮುಖದಲ್ಲೇನೋ ಮೌನ, ಬಾಡಿರುವ ವದನ, ಏಕೆ, ಏನಾಯಿತು? ಪೂಜ್ಯರೇ, ತತ್ವಜ್ಞಾನಿಗಳಾದ ನಿಮಗೆ ಗೋಚರಿಸದೇ ಇರುವ ವಿಚಾರವಾದರೂ ಯಾವುದಿರುವುದು? ಜಲ ಆ ದೈತ್ಯನಾದ ಜಲೇಂದ್ರನು ಸರ್ಪದಿಂದ ನನ್ನ ಅಮರಾವತಿಗೆ ನುಗ್ಗಿ ನನ್ನೊಡನೆ ಯುದ್ಧ ಮಾಡಿ ನನ್ನ ರತ್ನ ಸಿಂಹಾಸನವನ್ನು ಆಕ್ರಮಿಸಿಕೊಂಡಿರುವನು. ಪೂಜ್ಯರೇ, ಹೀಗೆ ಆದರೆ ನನ್ನ ಗತಿ ಏನು, ನನ್ನ ಗತಿ ಏನು ಪೂಜ್ಯರೇ? ದೇವರಾಜ, ಆ ಜಲಂಧರನ ಪರಾಕ್ರಮವು ಈಗ ನಿನಗೆ ಗೋಚರವಾಯಿತೆ. ಪೂಜ್ಯರೇ, ನೀವು ಆ ಜಲಂಧರನ ಪೌರುಷವನ್ನು ವರ್ಣಿಸಿದಾಗ ನಾನು ತಿರಸ್ಕರಿಸಿ ಸುಮ್ಮನಾದೆ. ಆದರೆ ಈಗ ಏನು ಮಾಡಲಿ ಪೂಜ್ಯರೇ? ದೇವರಾಜ, ಹೇಳುವೆನು ಕೇಳು. ಆ ಜಲಂಧರನನ್ನು ಗೆಲ್ಲಲು ಸುಲಭ ಸಾಧ್ಯವಿಲ್ಲ. ಏಕೆಂದರೆ ಆತನ ಪತ್ನಿಯಾದ ಬೃಂದಾದೇವಿಯು ಮಹಾಪತಿರತೆಯು. ಆ ಜಲಂಧರನು ಕಠೋರ ಚಿತ್ತನಾಗಿ ಆಕೆಯನ್ನು ಬಳಿ ಸೇರಿಸದೆ ದೂರ ಇಟ್ಟಿದ್ದರು. ಪತಿಯ ಶ್ರೇಯಸ್ಸನ್ನು ಬಯಸಿ ಅನವರತ ಗೌರಿದೇವಿಯ ಧ್ಯಾನದಲ್ಲಿರುವಳು. ಆದ್ದರಿಂದ ಆ ಜಲಂಧರನನ್ನು ಗೆಲ್ಲಲು ಸುಲಭ ಸಾಧ್ಯವಿಲ್ಲ. ಪೂಜ್ಯರೇ, ಪೂಜ್ಯರೇ, ಹಾಗಾದರೆ ನನಗೆ ಮತ್ತೆ ಆ ಇಂದ್ರ ಪದವಿಯು ದೊರಕುವುದೋ ಇಲ್ಲವೋ ಪೂಜ್ಯರೇ? ಇದಕ್ಕೆ ಏನು ಹೇಳಲಿ ದೇವರಾಜ? ಆ ಬೃಂದೆಯ ಪಾತ್ರತನವು ಅಚಳಿಯದೆ ಇರುವವರೆಗೂ ಅದು ಎಂದಿಗೂ ಸಾಧ್ಯವಿಲ್ಲ. ಹಾಗಾದರೆ ನಾನು ಏನು ಮಾಡಲಿ ಪೂಜ್ಯರೇ, ನಾನು ಏನು ಮಾಡಲಿ? ದೇವರಾಜ, ಚಿಂತಿಸಬೇಡ. ಆ ಹರಿಯ ಕೃಪೆಯೊಂದಿದ್ದರೆ ಆ ಬೃಂದೆಯ ಪಾತ್ರತನವು, ನಿನ್ನ ಕಷ್ಟವು ಪರಿಹಾರವಾಗುವುದು. ನನಗೆ ತ್ವರಿತವಾದ ಕಾರ್ಯವಿರುವುದು. ನಾನಿನ್ನು ಹೋಗಿ ಬರುವೆನು. ನಾರಾಯಣ ನಾರಾಯಣ. ಆಹಾ, ಪೂಜ್ಯರು ಎಂದಿಗೂ ಅಸತ್ಯವನ್ನು ಹೇಳುವರಲ್ಲ. ಆ ಪತಿವೃತ ಶಿರೋಮಣಿಯ ಬೃಂದಾದೇವಿ ಪಾತಿವ್ರತ್ಯವು ನನ್ನಿಂದ ಹಾಳಾದರೆ ಮಾತ್ರ ನನಗೆ ಮತ್ತೆ ಸ್ವರ್ಗ ಪದವಿ ಸಿಗುವುದು ಎಂದು ಹೇಳಿದರು. ಆದರೆ ಆ ಬೃಂದೆಯ ಪಾತಿವ್ರತ್ಯಕ್ಕೂ ನನ್ನ ಈ ಸಂಕಟಕ್ಕೂ ಹೋಲಿಕೆ ಮಾಡಿದರಲ್ಲ ಎಂಬುದೇ. ತಿಳಿಯಿತು ತಿಳಿಯಿತು. ಆ ಬೃಂದೆಯ ಪಾತಿವ್ರತ್ಯವು ನನ್ನಿಂದ ಹಾಳಾದರೆ ಮಾತ್ರ ನನಗೆ ಮತ್ತೆ ಆ ಇಂದ್ರ ಪದವಿಯೂ ದೊರಕುವುದು. ನಾನೀಗಲೇ ಆ ಬೃಂದೆಯನ್ನು ಸಂಧಿಸುವೆನು. ದೇವಿ ಮಹಾದೇವಿ, ಅಮ್ಮ ದೇವಿ ಮಹಾದೇವಿ, ಮಹಿಮಾದಾಯಿನಿ ಆತ್ಮಸ್ವರೂಪಿಣಿ, ಮಹಿಮಾದಾಯಿನಿ ಆತ್ಮಸ್ವರೂಪಿಣಿ, ಭಕ್ತಕೋಟಿ ಸೇನಾಹೃದಯದ ದೇವತೆ, ಭಕ್ತಕೋಟಿ ಸೇನಾಹೃದಯದ ದೇವತೆ, ದೇವಿ ಮಹಾದೇವಿ, ಅಮ್ಮ ದೇವಿ ಮಹಾದೇವಿ, ಅಮ್ಮ ಧರೆಯೊಳು ನೀನು ಬೆಳಗಿದೆ ಜೋರಿ, ಎಲ್ಲೆಡೆ ಪಸರಿದೆ
ಸರಿದೆ ನಿನ್ನದೇ ಖ್ಯಾತಿ ನಾಡನಾಡಿದಳು ನಿನ್ನದೇ ಖ್ಯಾತಿ ನಾಡನಾಡಿದಳು ನಿನ್ನದೇ ಖ್ಯಾತಿ ದರಗೆ ಬಂದು ಎಂಬ ನೀನು ಸಲಹು ದರಗೆ ಬಂದು ಎಂಬ ನೀನು ಸಲಹು ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ಅಮ್ಮ ಸರ್ವಮಂಗಳೆ ಸದಾ ಕಾಲವು ನಿನ್ನನ್ನೇ ಪೂಜಿಸುವ ಭಕ್ತರು ನಾನು ನನ್ನ ಪ್ರಾಣೇಶ್ವರನು ವಿಜಯಾತ್ರೆಯಾಗಿ ಹೋಗಿರು ಅವರಿಗೆ ಯಾವ ಅಮಂಗಳವೂ ಆಗದಂತೆ ಕೈ ಬಿಡದೆ ಕಾಪಾಡು ತಾಯಿ ಕಾಪಾಡು ಇವಳೇ ತಾನಿ ಮಹಾಪತಿವ್ರತ ಶಿರೋಮಣಿಯಾದ ಬೃಂದಾದೇವಿ. ಈಕೆಯು ಇಷ್ಟೊಂದು ಸುಂದರವಾಗಿರುವುದರಿಂದಲೇ ಪೂಜ್ಯರಾದ ನಾರದರು ಈಕೆಯನ್ನು ಹೊಗಳಿದ್ದು. ಇದೇ ಸರಿಯಾದ ಸಮಯ. ಈಕೆಗೆ ನನ್ನ ವಿಚಾರವನ್ನು ಈಗಲೇ ತಿಳಿಸುವೆನು. ಮನೋಹರೇ, ಇದೆ ಈ ನನ್ನ ಅಂತಃಪುರದೊಳಗೆ ಪುರುಷನ ಆಗಮನವೇ ಇಲ್ಲವಲ್ಲ. ಹಾಗಾದರೆ ಈ ದಿನ ಯಾರಾಗಿರಬಹುದು? ವಿಜಯ ಯಾತ್ರೆಗಾಗಿ ಹೋದ ನನ್ನ ಸ್ವಾಮಿ ಏನಾದರೂ ಬಂದಿರಬಹುದೇ? ವಿಜಯಲಕ್ಷ್ಮಿಯಾದ ಬೃಂದೆ, ನಾನು ನಿನ್ನ ಅನುಗ್ರಹವನ್ನು ಅಪೇಕ್ಷಿಸಿ ಬಂದಿರುವೆನು. ಬಾ, ನನ್ನಲ್ಲಿ ವಶಳಾಗು. ಯಾರೀ ದೂತನು? ನಾನು ಧೂರ್ತನಲ್ಲ, ಆರ್ತನು. ಹಾಗಾದ್ರೆ ನೀನ್ಯಾರು? ನಾನು ಸ್ವರ್ಗಾಧಿಪತಿಯಾದ ದೇವೇಂದ್ರನು. ಹಾಗಾದ್ರೆ ಮೊದಲೇ ಪತಿಯಿಂದ ದೌರಿಕ್ತಲಾದ ನೀನು ನಿನ್ನ ಹಿತಕ್ಕಾಗಿಯೇ ಹೇಳುತ್ತಿರುವೆನು ಕೇಳು. ನೀನು ನನ್ನಲ್ಲಿ ವಶಳಾಗಿ ನನ್ನ ಪಟ್ಟ ದರಸೆಯಾಗು. ಹಾಗಾದ್ರೆ ನಾನು ದೂರ್ತನೆಂದು ಭಾವಿಸುವುದು ಸರಿಯೇ? ಕೆಲವೋ ದೇವಿಯಿಂದ ನೀನೇನಾದ್ರೂ ನನ್ನ ಮಂದಿರಕ್ಕೆ ಬಂದಿರುವುದು ನನ್ನ ಪ್ರಾಣೇಶ್ವರನಿಗೆ ತಿಳಿದರೆ ನಿನಗೆ ಬುಳಿಗಾಲವಿಲ್ಲ. ಮೊದಲು ಹೊರಟು ಹೋಗು. ಏನಂದೆ? ಕರವೇ ನಿನಗೆ ಮರೆಯ ನಡತೆ ಕೆಲವೋ ಇಲ್ಲ. ಕರವೇ ನಿನಗಿದು ಮರೆಯ ನಡತೆ ಸಲ್ಲದು ನಿನಗೆ ಈ ಪರಿಯಾದನೆ. ಸಲ್ಲದು ನಿನಗೆ ಪರಿಯಾಯಾದನೆ. ಕರವೇ ನಿನಗೆ ಬಲ್ಲೆನು ನಾನು ನಿನ್ನಯ ವಿವರವ, ಬಲ್ಲೆನು ನಾನು ನಿನ್ನಯ ವಿವರವ, ಕರುಣಿಸು ಎನಗೆ ನಿನ್ನಯ ಮನವ. ದೂರ ನಿಲ್ಲು. ಕರುಣಿಸು ಎನಗೆ ನಿನ್ನಯ ಮನವ. ಸಲ್ಲದು
ಬಿಡುವನ್ನಾನು ಚಿಂತೆಯೇ ನಿನ್ನು. ಎಲೈ ಮರುಳೆ, ಮೊದಲೇ ಪತಿಯಿಂದ ದೂರಿಕ್ಕಳಾದ ನೀನು ನನ್ನಲ್ಲಿ ವಶಳಾಗಿ ನನ್ನ ಪಟ್ಟದರಸಿಯಾಗು. ಎಲ್ಲವೋ ದೇವೇಂದ್ರ, ಸಾಕು ಬಾಯಿ ಮುಚ್ಚು. ಅಮರೇಂದ್ರನಾಥ ನೀನು ಈ ರೀತಿ ನಡೆದುಕೊಳ್ಳುವುದು ಸರಿಯಲ್ಲ. ಮೊದಲು ಇಲ್ಲಿಂದ ಹೊರಟು ಹೋಗು. ಎಲೇ ಹಠವಾದಿನಿ, ವಿನಯದಿಂದ ಕೇಳಿದರೆ ಮನಸ್ಸಿಗೆ ಬಂದಂತೆ ಅನಂತಿರುವೆಯ. ನಿನ್ನನ್ನೀಗಲೇ ಬಲತ್ಕರಿಸುವುದೇ ಸರಿಯಾದ ಮಾರ್ಗ. ಅಯ್ಯೋ, ಏನು ಮಾಡಲಿ? ಈ ನೀಚನೂ ನನ್ನನ್ನು ಬಿಡುವ ಆಗಿಲ್ಲ. ಈಗಲೇ ನಾನು ದುರ್ವಾಸ ಮುನಿಗಳನ್ನು ಕರೆಯುವರು. ಮುನಿಗಳೇ, ಎಲ್ಲಿರುವಿರಿ? ಬೇಗ ಬನ್ನಿ. ಏನಾಯಿತು? ನನ್ನನ್ನೇಕೆ ಸ್ಮರಿಸಿದೆ? ಏನೂ ಇಲ್ಲ ಪೂಜರೆ, ನನ್ನ ಸ್ವಾಮಿಯ ನೆನಪಾಯಿತು. ನನ್ನ ಪ್ರಾಣೇಶ್ವರನ ದಿಗ್ವಿಜಯಕ್ಕಾಗಿ ಹೋದವರು ಬಾರಲಿಲ್ವಲ್ಲ, ಅವರ ವಿಚಾರವೇ ತಿಳಿಯಲಿಲ್ಲವಲ್ಲ. ಚಿಂತಿಸದಿರು ಮಹಾರಾಣಿ, ನಿನ್ನ ಕಾಂತನು ಇಂದ್ರ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡು ಸಂತೋಷದಿಂದಿರುವನು. ಚಿಂತಿಸದಿರು, ನಾನು ಇನ್ನು ಹೋಗಿ ಬರುವೆನು. ಹಾಗೆ ಆಗಲಿ.